ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸನ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, 2 ಬೌಲ್ ಶಾವಿಗೆ, ಹಾಗೆ ದ್ರಾಕ್ಷಿ ಗೋಡಂಬಿ, 1 ಸ್ಪೂನ್ ಏಲಕ್ಕಿ ಪೌಡರ್, 1 ಬೌಲ್ ಸಕ್ಕರೆ, 2 ಚಮಚ ತುಪ್ಪ ತಗೋಬೇಕು. 2 ಲೋಟ ನೀರನ್ನು ಕುದಿಯೋಕೆ ಇಟ್ಕೋಬೇಕು. ಕುದೀತಿರೋ ಅಂಥ ನೀರಿಗೆ ಶಾವಿಗೆನ ಹಾಕ್ಕೋಬೇಕು. ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ನಂತರ 1 ಚಮಚ ತುಪ್ಪನ ಹಾಕ್ಕೊಂಡು ಶಾವಿಗೆನ ಬೇಯಿಸ್ಕೋಬೇಕು. ತುಪ್ಪ ಹಾಕೋದ್ರಿಂದ ಶಾವಿಗೆ ಬಿಡಿ ಬಿಡಿಚಿಯಾಗಿರುತ್ತೆ, ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀರನ್ನೆಲ್ಲ ಬಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ಇಟ್ಕೋಬೇಕು. 2 ಬೌಲ್ ಆಗೋವಷ್ಟು ಹಾಲನ್ನು ಹಾಕ್ಕೊಳ್ಳಿ. ಏಲಕ್ಕಿ ಪೌಡರನ್ನು ಹಾಕ್ಕೋಬೇಕು. ಈಗ ಸಕ್ಕರೆನ ಹಾಕ್ಕೊತಾ ಇದ್ದೀವಿ 1 ಬೌಲ್ ಆಗುವಷ್ಟು. ಇದಿಷ್ಟು ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಪಾಯಸದೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಯಾಗಿರುವಂಥ ಟೇಸ್ಟಿಯಾಗಿರೋ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ.